ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಮಿತಾ ಆಚಾರ್ಯ. ಇವತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ. ಹೇರ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು, ಅದು ಮನೆಯಲ್ಲೇ ಯಾವ ರೀತಿ ಹೇರ್ ಕಟ್ಟಿಂಗ್ ಮಾಡೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾವು ಪಾರ್ಲರಿಗೆ ಹೋಗಬೇಕಾಗ್ತದೆ. 300ಕ್ಕಿಂತ ಕಡಿಮೆ ಹೇರ್ ಕಟ್ಟಿಂಗಿಗೆ ಇಲ್ಲ, ಯಾಕಂದರೆ 300 ಸ್ಟಾರ್ಟಿಂಗ್ ಇರ್ತದೆ. ಸೊ ನಾವೇನು ಮಾಡಬೇಕಂದ್ರೆ ಮನೆಯಲ್ಲೇ ಹೋಮ್ ಮೇಡ್ ಹೇರ್ ಕಟ್ಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾನಿವಾಗ ಮಾಡ್ತಾ ಹೋಗ್ತೇನೆ. ಅದೇ ರೀತಿ ನೀವು ನೋಡ್ತಾ ಹೋಗಿ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ನೋಡಿ, ಫಸ್ಟಿಗೆ ಎಲ್ಲ ಕೂದಲನ್ನು ಒಮ್ಮೆ ಹಾಕಬೇಕು. ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಸಲ ಕಟ್ ಮಾಡಬೇಕು, 1 ಇಂಚಿನಷ್ಟು. ಆಮೇಲೆ ಸ್ವಲ್ಪ ಕೂದಲನ್ನು ಬಿಟ್ಟು ನಾವು ಕ್ಲಚ್ಚರ್ ಕ್ಲಿಪ್ ಯಾವ ಸ್ಟೈಲಲ್ಲಿ ಹಾಕ್ತೇವೋ ಅದೇ ಸ್ಟೈಲಲ್ಲಿ ನಾವು ಅಷ್ಟು ಹೇರನ್ನು ತಗೊಳ್ಬೇಕು. ಈ ಥರ ಚೆನ್ನಾಗಿ ನಾವು ಬಾಚಬೇಕು, ತುಂಬ ಚೆನ್ನಾಗಿ ಬಾಚಿ ಆಮೇಲೆ, ಯಾಕಂದರೆ ಅದರಲ್ಲಿ ಒಂದು ಚೂರು ಎಲ್ಲ ಇರಬಾರ್ದು. ಯಾವುದೇ ತಿಕ್ಕಿಲ್ಲದ ರೀತಿಯಲ್ಲಿ ಬಾಚಿ ಆಮೇಲೆ ನೋಡಿ, ಈ ಥರ ಕ್ಲಚ್ಚರ್ ಕ್ಲಿಪ್ ನಾವು ಯಾವ ರೀತಿಯಲ್ಲಿ ಹಾಕ್ತೇವೆ ಅದೇ ರೀತಿಯಲ್ಲಿ ನಾವು ಅದನ್ನು ಹೀಗೆ ಬಾಚಿ ಆಮೇಲೆ ಅದನ್ನು ಎದುರುಗಡೆಗೆ ಈ ಥರ ಬಾಗಿಸಬೇಕು. ಅಲ್ಲಿ ಕೂಡ ಹೀಗೆ ಚೆನ್ನಾಗಿ ಬಾಚಿ ಅಲ್ಲಿಗೊಂದು ರಬ್ಬರ್ ಬ್ಯಾಂಡ್ ಹಾಕಬೇಕು. ಅದೇ ರೀತಿ ನಿಮಗೆ ಎಷ್ಟು ಶಾರ್ಟ್ ಬೇಕು ಅನ್ನೋದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿದರೆ ಆಯಿತು. ನೋಡಿ, ಈ ಥರ ಬಾಚಿಕೊಂಡು ಚೆನ್ನಾಗಿ ಬಾಚಬೇಕು. ಎಲ್ಲ ಹೇರ್ ಕರೆಕ್ಟಾಗಿ ಬರಬೇಕು. ಹೀಗೆ ಮಾಡಿ ಇದೀಗ ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ದೇನೆ. ನೋಡಿ, ಸುಮ್ಮನೆ ನಾವು ಪಾರ್ಲರ್ಗೆ ಅಷ್ಟು ಕೊಡೋದಕ್ಕಿಂತ ಈ ಥರ ಮಾಡ್ಬೋದಲ್ಲ. ಜಸ್ಟ್ ಒಮ್ಮೆ ನಿಮ್ಮ ಕೂದಲೇ ನೀವು ಟ್ರೈ ಮಾಡಿ. ಈ ಥರ ಕಟ್ ಮಾಡಬೇಕು. ನಾನು ಸಾಧಾರಣ 1 ಇಂಚಿನಷ್ಟು ಕಟ್ ಮಾಡಿದ್ದೇನೆ. 1-1.5-2 ಇಂಚು ಕಟ್ ಮಾಡ್ಬೋದು, ತೊಂದರೆ ಇಲ್ಲ. ಕೆಲವರಿಗೆ ಲೆಂತ್ ಬೇಕು ಅಂತ ಇದ್ದರೆ ತುಂಬ ಶಾರ್ಟ್ ಮಾಡಬಾರ್ದು. ಇದು ಹೇರ್ ಸಿಲ್ಕಿ ಆಗಿರೋದ್ರಿಂದ ತುಂಬ ಈಸಿ ಆಗ್ತದೆ ಬಾಚಲಿಕ್ಕೆ. ಆಮೇಲೆ ಇವಾಗ 3rd ಸ್ಟೆಪ್ಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಕೂಡ ಅಷ್ಟೇ, ಕಟ್ ಮಾಡಿದ್ದು ಇಲ್ಲಿ ಇರ್ತದೆ. ಆಮೇಲೆ ನಾವು ಸ್ವಲ್ಪನೇ ತೆಗೆದುಕೊಂಡು ಕಟ್ ಮಾಡಬೇಕಾಗ್ತದೆ ಬಾಚಿ. ಇದು ನೋಡಿ, ಈ ಕಿವಿಯ ಮಧ್ಯದಿಂದ ಕಿವಿಯ ಸೈಡಿಂದ ಈ ಥರ ಹೀಗೆ ಬಾಚಿಕೊಂಡು ಇದಕ್ಕೂ ರಬ್ಬರ್ ಬ್ಯಾಂಡ್ ಹಾಕಬೇಕು. ಇದು ಇಬ್ಬರು ಬೇಕು ಅಂತಿಲ್ಲ, ನಮ್ಮದು ನಾವೇ ಕೂದಲನ್ನು ಈ ಥರ ಕಟ್ಟಿಂಗ್ ಮಾಡ್ಬೋದು. ಹಾಗೆ ಇದಕ್ಕೂ ಇವಾಗ ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಅಷ್ಟೇ 1 ಇಂಚಿನಷ್ಟು ಇವಾಗ ಕಟ್ ಮಾಡ್ತೇನೆ. ರಬ್ಬರ್ ಬ್ಯಾಂಡ್ ಹಾಕುವಾಗ ನಾವು ತುಂಬ ಟೈಟ್ ಹಾಕಬಾರ್ದು, ಜಾಸ್ತಿ ಮೇಲೆ ಕೂಡ ಅದನ್ನು ಹಾಕಬಾರ್ದು. ಸ್ವಲ್ಪ ಕೆಳಗಡೆ, ಅಂದರೆ ಈ ಲೆವೆಲಲ್ಲೇ ಅದು ರಬ್ಬರ್ ಬ್ಯಾಂಡ್ ಹಾಕಬೇಕು. ಈ ಥರ ಕಟ್ ಮಾಡ್ತಾ ಇದ್ದೇನೆ. ಸ್ಟೆಪ್ ಕಟ್ ಥರ ಆಗ್ತದೆ. ಈ ಥರ ಸ್ಟೆಪ್ ನಾವು ಕಟ್ ಮಾಡಿದರೆ ಸ್ಟೆಪ್ ಕಟ್ ಥರ ಶೇಪ್ ಬರ್ತದೆ ಇದಕ್ಕೆ. ಇವಾಗ ನೋಡಿ, ಇವಾಗ ಫ್ರಂಟಲ್ಲಿ ಸ್ವಲ್ಪ ಶಾರ್ಟ್ ಬೇಕು ಅನ್ನೋದಕ್ಕೋಸ್ಕರ ಇವಾಗ ಫ್ರಂಟಲ್ಲಿ ಕೂಡ ಕಟ್ ಮಾಡ್ಬೋದು. ಮಾಡೋದಾದರೆ ಮಾಡ್ಬೋದು, ಇಲ್ಲಾಂದರೆ ಬೇಡ.
ನೋಡಿ ಈ ಥರ ಇಷ್ಟು ತೆಗೆದು ಇವಾಗ ಒಂದು ಇಂಚು ಒಂದೂವರೆ 2 ಇಂಚು ಮಾಡ್ಬೋದು ಇದನ್ನು ಬೇಕಿದ್ದರೆ. ಈ ಥರ ಎದುರುಗಡೆ ಚೆನ್ನಾಗಿ ಬಾಚಿ ಇವಾಗ ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡಿ ಆಯಿತು, ಎಲ್ಲ ಆಯಿತು. ಇವಾಗ ಫಿನಿಶ್ ಆಯಿತು ಕಟ್ಟಿಂಗ್. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನು ನೋಡಿ, ಸ್ಟೆಪ್ ಕಟ್ ಥರ ಕಾಣ್ತಾ ಉಂಟು ನೋಡಿ. ಫ್ರಂಟಲ್ಲಿ ಎಷ್ಟು ಶಾರ್ಟಾಗಿ ಹಾಗೆ ಫುಲ್ಲು ಅಂದರೆ ಶೇಪ್ ಬಂತು ಇವಾಗ ಹೇರಿಗೆ. ಯಾಕಂದರೆ ಇದು ಸ್ಟ್ರೈಟ್ ಹೇರ್, ಇದು ಸ್ಟ್ರೈಟ್ ಕಟ್ಟಿಂಗ್ ಇತ್ತು ಫಸ್ಟಿಗೆ, ಅದನ್ನು ನಾನು ಈ ಥರ ಕಟ್ಟಿಂಗ್ ಕೊಟ್ಟು ಶೇಪ್ ಮಾಡಿದೆ. ಇದೇ ನೀವು ಪಾರ್ಲರ್ಗೆ ಹೋಗ್ತಿದ್ರೆ 300-400 ಕೊಡಬೇಕಿತ್ತು ನೋಡಿ. ಇದು ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡಿದ್ದು ನೋಡಿ, ನಿಮಗೂ ಮಾಡ್ಬೋದು. ನೋಡಿ ಈ ಥರ ಇದನ್ನು ಸೈಡಿಗೆ ಬೇಕಿದ್ದರೂ ಈ ಥರ ಬಾಚ್ಬೋದು. ಸೈಡ್ ಕಟ್ ಥರ ನೋಡಿ ಆಯಿತು. ಈಗ ಎಲ್ಲವೂ ಕಟ್ಟಿಂಗ್ ಆಗಿ ಇವಾಗ ನೋಡಿ ಯಾವ ರೀತಿ ಕಾಣ್ತಾ ಉಂಟು ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ಲ. ಇದನ್ನು ಸ್ವಲ್ಪ ತೆಗೆದು ಕ್ಲಚ್ಚರ್ ಕ್ಲಿಪ್ ಹಾಕಿ ಕೂಡ ಕಟ್ಬೋದು. ಫ್ರೀ ಹೇರ್ ಕೂಡ ಮಾಡ್ಬೋದು, ಚೆನ್ನಾಗಿ ಕಾಣಿಸ್ತದೆ ನೋಡಿ. ಇವಾಗ ಚೆನ್ನಾಗಿ ಬಾಚಿ ನೋಡಿ, ಇವಾಗ ಕ್ಲಚ್ಚರ್ ಕ್ಲಿಪ್ ಹಾಕಿದರೆ ಈ ಥರ ಕಾಣ್ತದೆ. ಇಲ್ಲಿಗೆ ನಮ್ಮ ಹೇರ್ ಕಟ್ಟಿಂಗ್